ನಮಸ್ಕಾರ ವಿದ್ಯಾರ್ಥಿಗಳೇ, ಮೋಷನ್ ಎ ಪ್ಲೇನ್ ಪಾರ್ಟ್ 2 ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೇ ಕ್ಲಾಸಲ್ಲಿ ವಿ ಹ್ಯಾವ್ ಡಿಫೈನ್ಡ್ ವಾಟ್ ಈಸ್ ಮೋಷನ್ ಎ 2 ಡೈಮೆನ್ಷನಲ್ ಮೋಷನ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡ್ವಿ. ಐ ಹ್ಯಾವ್ ಆಲ್ಸೋ ಗಿವನ್ ಫ್ಯೂ ಎಕ್ಸಾಂಪಲ್ಸ್ ಫಾರ್ ಮೋಷನ್ ಎ ಪ್ಲೇನ್ ಅಂಡ್ ಒಂದು ಮ್ಯಾಥಮೆಟಿಕಲ್ ಟೂಲನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ, ವೆಕ್ಟರ್ ಅಂತ ಹೇಳಿ. ಸೊ ವೆಕ್ಟರನ್ನು ಡಿಫೈನ್ ಮಾಡಿದ್ವಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸನ್ನು ನೋಡಿದ್ವಿ. ಯೂನಿಟ್ ವೆಕ್ಟರನ್ನು 1 ಅಂತ ಹೇಳಿ ತೋರಿಸಿದ್ವಿ ಕೂಡ, ಪ್ರೂವ್ ಮಾಡಿದ್ವಿ ಕೂಡ. ಆ್ಯಂಡ್ ಆಲ್ಸೋ ವಿ ಲರ್ನ್ ದಟ್ ಹೌ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ಸ್ ಅಂತ ಕೂಡ ನಾವು ಹೇಳಿದ್ವಿ. ನಾವು ಯಾವಾಗ ವೆಕ್ಟರ್ ಅಂತ ಹೇಳ್ತೀವಿ, ಓಕೆ, ವಾಟ್ ಈಸ್ ವೆಕ್ಟರ್? ಫಿಸಿಕಲ್ ಕ್ವಾಂಟಿಟಿ, ಎ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ಸ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಬಟ್ ಅದಷ್ಟೇ ಹೇಳಿದ್ರೆ ಸಾಕಾಗೋದಿಲ್ಲ. ನಾನು ಹಾಗೆ ಮೊದಲನೇ ಕ್ಲಾಸಲ್ಲಿ ಹೇಳಿದಾಗೆ ಎ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂಡ್ ಆಲ್ಸೋ ಒಬೇಸ್ ದ ಲಾಸ್ ಆಫ್ ವೆಕ್ಟರ್ ಅಡಿಷನ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಇವಾಗ ವಿದ್ಯಾರ್ಥಿಗಳೇ, ನಿಮ್ಗೆಲ್ರಿಗೂ ಡೌಟ್ ಇದೆ, ಏನಿದು ಲಾಸ್ ಆಫ್ ವೆಕ್ಟರ್ ಅಡಿಷನ್ ಅಂತ ಹೇಳಿ. ಸೊ ವಾಟ್ ಈಸ್ ಲಾಸ್ ಆಫ್ ವೆಕ್ಟರ್ ಅಡಿಷನ್ ಅಂತ ನಾವು ನೋಡೋಣ ಇವಾಗ, ಓಕೆನಾ? ಸೊ ಅದಕ್ಕಿಂತ ಮುಂಚೆ ನಾನು ಈ ಎಕ್ಸಾಂಪಲ್ಸನ್ನ ಕೊಡ್ತೀನಿ. ಈ ಎಕ್ಸಾಂಪಲ್ಸನ್ನ ನೀವು ಅಬ್ಸರ್ವ್ ಮಾಡಿ, ಓಕೆ? ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಐ ಹ್ಯಾವ್ ಒನ್ ಬಾಡಿ ಹಿಯರ್, ಓಕೆನಾ? ಸೊ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅನ್ಕೊಳ್ಳಿ, ಅಥವಾ ಒಂದು ವಿದ್ಯಾರ್ಥಿ ನಿಂತಿದ್ದಾನೆ ಅಂತ ಅನ್ಕೊಳ್ಳಿ, ಓಕೆನಾ? ಸೊ ದೇರ್ ಆರ್ 2 ಫೋರ್ಸಸ್ ಆರ್ ಆಕ್ಟಿಂಗ್ ಆನ್ ಎ ಬಾಡಿ, ಓಕೆನಾ? ಸೊ 2 ಫೋರ್ಸು ಈ ಬಾಡಿ ಮೇಲೆ ಆಕ್ಟ್ ಮಾಡ್ತಾ ಇದೆ ಅಂತ ಅನ್ಕೋಣ, ಓಕೆನಾ? ಸೊ ಎಷ್ಟು ಫೋರ್ಸ್ ಆಕ್ಟ್ ಮಾಡ್ತಾ ಇದೆ ಅಂತ ನೀವು ಕೇಳಿದ್ರೆ, ಇಲ್ಲಿ 5 ನ್ಯೂಟನ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ ಒಂದು. ಇನ್ನೊಂದು 10 ನ್ಯೂಟನ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ, ಗೊತ್ತಾಗ್ತಿದೆಯಾ? ಸೊ ಒಂದು ಬಾಡಿ ಮೇಲೆ 2 ಫೋರ್ಸ್ಗಳು ಆಕ್ಟ್ ಮಾಡ್ತಾ ಇದೆ, ಹೌದಲ್ವಾ? ಸೊ ಆಗಿದ್ರೆ ಒಟ್ಟು ಎಷ್ಟು ಫೋರ್ಸ್ ಆಕ್ಟ್ ಮಾಡ್ತಾ ಇದೆ? ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಡಿ ಈಸ್ ಹೌ ಮಚ್? 15 ನ್ಯೂಟನ್, ಹೌದಲ್ವಾ? ಸೊ ಈಸಿಯಾಗಿ ಹೇಳ್ಬೋದು, ಹೌದಲ್ವಾ? ಸೊ ದ ರಿಸಲ್ಟೆಂಟ್ ಫೋರ್ಸ್ ಈಸ್ ಆಕ್ಟಿಂಗ್ ಆನ್ ದಿಸ್ ಬಾಡಿ ಈಸ್ 5 ಪ್ಲಸ್ 10 ಈಸ್ ಈಕ್ವಲ್ ಟು 15 ನ್ಯೂಟನ್, ಹೌದಲ್ವಾ? ಸೊ ನಾವು ಫೋರ್ಸ್ ಅಂತಕ್ಕಂಥದ್ದು ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿನ, ಸ್ಕೇಲರ್ ಫಿಸಿಕಲ್ ಕ್ವಾಂಟಿಟಿನ? ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ, ಹೌದಲ್ವಾ? ರೈಟ್. ಸೊ ಫೋರ್ಸ್ ವೆಕ್ಟರ್ ಅಂತ ಹೇಳುವಾಗ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ಹೌದಲ್ವಾ? ರೈಟ್. ಸೊ ಎಫ್ ಈಸ್ ಈಕ್ವಲ್ ಟು 5 ಪ್ಲಸ್ 10 15 ನ್ಯೂಟನ್ ಅಂತ ನಾವಿಲ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಟ್ ಈಸ್ ಆಕ್ಟಿಂಗ್ ಆನ್ ವಿಚ್ ಸೈಡ್? ರೈಟ್ ಸೈಡ್. ಸೊ ಈ ಬಾಡಿಯ ರೈಟ್ ಸೈಡ್ಗೆ 15 ನ್ಯೂಟನ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ, ಹೌದಲ್ವಾ? ಸೊ ಆಗಿದ್ರೆ ನಾನು ಏನಂತ ಬರೀಬೇಕಂತ ಹೇಳಿದ್ರೆ, ದ ಟೋಟಲ್ ನೆಟ್ ಫೋರ್ಸ್ ಅಥವಾ ರಿಸಲ್ಟೆಂಟ್ ಫೋರ್ಸ್ ಅಂತ ಕೂಡ ಹೇಳ್ಬೋದು. ಇವಾಗ ನೀವು ಕ್ವಶನ್ ಕೇಳ್ಬೋದು, ಸರ್ ವಾಟ್ ಈಸ್ ರಿಸಲ್ಟೆಂಟ್ ಫೋರ್ಸ್ ಅಂತ ಹೇಳಿ ಡಿಫೈನ್ ಮಾಡೋಣ. ಇರಿ, ಹೇಳ್ತೀನಿ ನಾನು ಏನಂತ ಅಂತ ಹೇಳಿ, ಓಕೆನಾ? ಸೊ ನೆಟ್ ಫೋರ್ಸ್ ಈಸ್ ಆಕ್ಟಿಂಗ್, ಹೌ ಮಚ್ ಇಟ್ ಈಸ್? 15 ನ್ಯೂಟನ್. ಬಟ್ ಇನ್ ವಿಚ್ ಡೈರೆಕ್ಷನ್ ಇಟ್ ಈಸ್ ಆಕ್ಟಿಂಗ್? ಇಟ್ ಈಸ್ ಆಕ್ಟಿಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಸೊ ಆಗಿದ್ರೆ 15 ಐ ಕ್ಯಾಪ್ ನ್ಯೂಟನ್ ಫೋರ್ಸ್ ಇದ್ರ ಮೇಲೆ ಆಕ್ಟ್ ಮಾಡ್ತಾ ಇದೆ, ಓಕೆನಾ? ಸೊ ಟೋಟಲ್ ಫೋರ್ಸ್ ಈಸ್ ಆಕ್ಟಿಂಗ್ ಆನ್ ದಿಸ್ ಬಾಡಿ ಈಸ್ 15 ಐ ಕ್ಯಾಪ್ ನ್ಯೂಟನ್, ಓಕೆನಾ? ಸೊ ರೈಟ್, ಓಕೆ. ಇವಾಗ ಸೊ ಇದು ಸಿಂಪಲ್ ಕೇಸ್ ಆಯ್ತು, ಓಕೆನಾ? ಇನ್ನೊಂದು ಕೇಸ್ ನೋಡಿ ವಿದ್ಯಾರ್ಥಿಗಳೇ, ಓಕೆನಾ? ಸೊ ಆನ್ ದ ಸೇಮ್ ಬಾಡಿ ದೇರ್ ಆರ್ 2 ಫೋರ್ಸಸ್ ಆರ್ ಆಕ್ಟಿಂಗ್, ಓಕೆನಾ? ಸೊ ಒಂದು ಫೋರ್ಸ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಈಸ್ 5 ನ್ಯೂಟನ್, ಇಟ್ ಈಸ್ ಆಕ್ಟಿಂಗ್ ಅಲಾಂಗ್ ಇನ್ ದಿಸ್ ಡೈರೆಕ್ಷನ್, ಓಕೆನಾ? ರೈಟ್. ಸೊ ಇನ್ನೊಂದು ಫೋರ್ಸ್ ಇಟ್ ಈಸ್ ಆಕ್ಟಿಂಗ್ ಅಲಾಂಗ್ ಲೆಫ್ಟ್ ಟು ದಿಸ್ ಬಾಡಿ. ಸೊ ಲೆಫ್ಟ್ ಡೈರೆಕ್ಷನ್ಸ್ ಅಲ್ಲಿ ಈ ಬಾಡಿ ಮೇಲೆ ಆಕ್ಟ್ ಮಾಡ್ತಾ ಇದೆ. ಎಷ್ಟು? 10 ನ್ಯೂಟನ್ ಫೋರ್ಸ್, ಹೌದಲ್ಲನಪ್ಪ? ಇವಾಗ ವಾಟ್ ಇಸ್ ದ ನೆಟ್ ಫೋರ್ಸ್ ಈಸ್ ಆಕ್ಟಿಂಗ್ ಆನ್ ದಿಸ್ ಬಾಡಿ? ಸರ್ 10 ನ್ಯೂಟನ್ ಅಲಾಂಗ್ ನೆಗೆಟಿವ್ ಎಕ್ಸ್ ಆಕ್ಸಿಸ್, 5 ನ್ಯೂಟನ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಕರೆಕ್ಟ್, ಹೌದಲ್ವಾ? 10 ನ್ಯೂಟನ್ ಈಸ್ ಅಲಾಂಗ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸೊ ಆಗಿದ್ರೆ ನೆಟ್ ಫೋರ್ಸ್ ಈಸ್ ಈಕ್ವಲ್ ಟು, ಹೌದಲ್ವಾ, 5 ನ್ಯೂಟನ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಸೊ 10 ನ್ಯೂಟನ್ ಅಲಾಂಗ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಆಗಿದ್ರೆ ಇಲ್ಲಿ ಎಷ್ಟು ಬರೀಬೇಕು? ಮೈನಸ್ 10 ನ್ಯೂಟನ್ ಬರೀಬೇಕು, ಹೌದಲ್ವಾ? ಸೊ ಅವಾಗ ರಿಸಲ್ಟೆಂಟ್ ಫೋರ್ಸ್ ಎಷ್ಟಾಯ್ತು? -5 ನ್ಯೂಟನ್ ಆಯ್ತು, ಕರೆಕ್ಟ್. ಸೊ -5 ನ್ಯೂಟನ್. ಸೊ ಇವಾಗ ವೆಕ್ಟೋರಲ್ಲಿ ಬರೆಯೋದಾದ್ರೆ ದ ನೆಟ್ ರಿಸಲ್ಟೆಂಟ್ ಫೋರ್ಸ್ ಈಸ್ ಈಕ್ವಲ್ ಟು -5 ಐ ಕ್ಯಾಪ್ ನ್ಯೂಟನ್ ಆಯ್ತು,
ಸೊ ಇದು ನೆಟ್ ರಿಸಲ್ಟೆಂಟ್ ಫೋರ್ಸ್. ಓಕೆನಾ? ಸೊ ಈ ಎರಡು ಕೇಸಲ್ಲೂ ಏನ್ ರೆಪ್ರೆಸೆಂಟ್ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಇದು ಸಿಂಪಲ್ ಕೇಸ್, ಹೌದಲ್ವಾ? ರೈಟ್. ಸೊ ಒಂದು ಫೋರ್ಸ್ ರೈಟ್ ಸೈಡಿಗೆ ಆಕ್ಟ್ ಮಾಡ್ತಾ ಇದೆ, ಇನ್ನೊಂದು ಫೋರ್ಸ್ ಲೆಫ್ಟ್ ಸೈಡಿಗೆ ಆಕ್ಟ್ ಮಾಡ್ತಾ ಇದೆ. ಸೊ ನಾವು ರಿಸಲ್ಟೆಂಟ್ ಫೋರ್ಸ್ ನಾವು ಫೈಂಡ್ ಔಟ್ ಮಾಡ್ಬಿಟ್ವಿ, ಹೌದಲ್ವಾ? ರೈಟ್. ಈಗ ಇನ್ನೊಂದು ಕೇಸ್ ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ. ಇವಾಗ ನೋಡಿ, ದೇರ್ ಆರ್ ಟೂ ವೆಕ್ಟರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ, ಹೌದಾ? ಸೊ ಒಂದು 5 ನ್ಯೂಟನ್ ಫೋರ್ಸ್ ಈ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ, ಇನ್ನೊಂದು 10 ನ್ಯೂಟನ್ ಫೋರ್ಸ್ ಈ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ. ಓಕೆನಾ? ಇಲ್ಲಿ ಎರಡು ಫೋರ್ಸ್, ಟೂ ಫೋರ್ಸಸ್ ಆರ್ ಆಕ್ಟಿಂಗ್ ಆನ್ ಎ ಬಾಡಿ ಸೈಮಲ್ಟೇನಿಯಸ್ಲಿ. ಓಕೆನಾ? ಸೊ ವಾಟ್ ಇಸ್ ದ ಆಂಗಲ್ ಅಂತ ನೀವು ಕೇಳಿದ್ರೆ, ಆಂಗಲ್ ಅನ್ನ ನೀವು ಒಂದು ಎಕ್ಸಾಂಪಲ್ ತಗೊಳ್ಳಿ, ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಒಂದು ಎಕ್ಸಾಂಪಲ್ ಅನ್ಕೊಳ್ಳಿ. ಓಕೆನಾ? ರೈಟ್. ಇವಾಗ ರಿಸಲ್ಟೆಂಟ್ ಫೋರ್ಸ್ ಎಲ್ಲಿ ಆಕ್ಟ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ನೀವೇನ್ ಆನ್ಸರ್ ಹೇಳ್ತೀರಾ? ಸರ್ ಇದರಲ್ಲಿ ರಿಸಲ್ಟೆಂಟ್. ಹೌದು, ಕಾಮನ್ ಸೆನ್ಸ್ ಹೇಳ್ಬಿಡುತ್ತೆ, ಹೌದಲ್ವಾ? ಸೊ ನಾವು ಇವಾಗ ಒಂದು 5ನೇ ಕ್ಲಾಸ್ ಓದುವಂತ ಒಂದು ಹುಡುಗ ಒಂದು ಹಗ್ಗ ಇಟ್ಕೊಂಡು ಈ ಕಡೆ ಹೇಳಿದ್ರೆ, ಇನ್ನೊಂದು 10ನೇ ಕ್ಲಾಸ್ ಓದುವಂತ ಹುಡುಗ ಒಂದು ಹಗ್ಗ ಇಟ್ಕೊಂಡು ಈ ಕಡೆ ಹೇಳಿದ್ರೆ, ನೀವು ಯಾವ ಡೈರೆಕ್ಷನ್ಸ್ ಅಲ್ಲಿ ಮೂವ್ ಆಗ್ತೀರಾ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ವಿ ಕ್ಯಾನ್ ಸೇ ದಟ್ ಸೊ ಬಾಡಿ ಈ ಡೈರೆಕ್ಷನ್ಸ್ ಅಲ್ಲಿ ಮೂವ್ ಆಗ್ಬಿಡುತ್ತೆ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಇಲ್ಲಿ ನೀವ್ ಏನ್ ಗಮನಿಸಿದ್ರಿ ಅಂತ ಹೇಳಿದ್ರೆ, ಮೊದಲ ಕೇಸಸ್ ಅಲ್ಲಿ ಹೆಚ್ಚು ಫೋರ್ಸ್ ಎಲ್ಲಿ ಆಕ್ಟ್ ಮಾಡ್ತಾ ಇತ್ತು ಆ ಡೈರೆಕ್ಷನ್ಸ್ ಹೋಗ್ತಾ ಇತ್ತು, ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ಸ್ ಹೋಯ್ತು. ಟೋಟಲ್ ಫೋರ್ಸ್ 5 + 10 ನ್ಯೂಟನ್ ಆಯ್ತು. ಎರಡನೇ ಕೇಸ್ ಅಲ್ಲಿ ಮ್ಯಾಕ್ಸಿಮಮ್ ಫೋರ್ಸ್ ಎಲ್ಲಿ ಆಕ್ಟ್ ಮಾಡ್ತಾ ಇತ್ತು, ಲೆಫ್ಟ್ ಟು ದ ಬಾಡಿ, ಲೆಫ್ಟ್ ಸೈಡ್ ಅಲ್ಲಿ ಆಕ್ಟ್ ಮಾಡ್ತಾ ಇತ್ತು, ಅದು ನೆಗೆಟಿವ್ ಡೈರೆಕ್ಷನ್ಸ್ ಅಲ್ಲಿ ಬಾಡಿ ಮೂವ್ ಆಗ್ತಾ ಇತ್ತು. ಬಟ್ ಈ ಕೇಸ್ ಅಲ್ಲಿ ಇವಾಗ 10 ನ್ಯೂಟನ್ ಫೋರ್ಸ್ಗೂ ಹೋಗೋದಿಲ್ಲ, ಅಲಾಂಗ್ ದ 10 ನ್ಯೂಟನ್ ಫೋರ್ಸ್ ಡೈರೆಕ್ಷನ್ಸ್ ಅಲ್ಲೂ ಹೋಗೋದಿಲ್ಲ, 5 ನ್ಯೂಟನ್ ಫೋರ್ಸ್ ಡೈರೆಕ್ಷನ್ಸ್ ಅಲ್ಲೂ ಕೂಡ ಹೋಗೋದಿಲ್ಲ. ಇನ್ ಬಿಟ್ವೀನ್ ದೋಸ್ ಟು, somewhere else in between those two, the net force will act in between the two forces. ಓಕೆನಾ? ಹಾಗಿದ್ರೆ ಇವಾಗ ಎಷ್ಟು ರಿಸಲ್ಟೆಂಟ್ ಫೋರ್ಸ್? 5 + 10, 5 - 10, 10 - 5. ಸರ್ ರಿಸಲ್ಟೆಂಟ್ √p² + q² sin. ತಪ್ಪು. ಸೊ ರಿಸಲ್ಟೆಂಟ್ √p² + q² + 2pq cos θ. 2pq. ಓಕೆನಾ? ಸೊ ಅದು, ಸೊ ಇವರು ಆನ್ಸರ್ ಹೇಳ್ತಾ ಇದ್ದಾರೆ ಇವಾಗ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಆರ್ ಈಸ್ ಈಕ್ವಲ್ ಟು √p² + q² + 2pq cos θ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅದು ಆ ಈಕ್ವೇಶನ್ ಹೇಗ್ ಬಂತು ನಮ್ಗೆ, ಆ ಫಾರ್ಮುಲಾ ಹೇಗ್ ಬಂತು ನಮ್ಗೆ, ಅದನ್ನ ನಾವು ನೋಡ್ಬೇಕಿಲ್ಲಿ. ಓಕೆನಾ? ಸೊ ದ ರಿಸಲ್ಟೆಂಟ್ ಫೋರ್ಸ್ ವಿಲ್ ಆಕ್ಟ್ ಇನ್ ಬಿಟ್ವೀನ್ ದ ದೀಸ್ ಟು ಫೋರ್ಸಸ್. ಓಕೆ, ಬಿಕಾಸ್ ಈ ಫೋರ್ಸ್ 10 ನ್ಯೂಟನ್ ಫೋರ್ಸ್ ಇಟ್ ಈಸ್ ಆಕ್ಟಿಂಗ್ ಅಲಾಂಗ್ ದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್, ಹೌದೇನಪ್ಪ? ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ಈ 5 ನ್ಯೂಟನ್ ಫೋರ್ಸ್ ಯಾವ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ? ತಪ್ಪು, ಬರೀ ಎಕ್ಸ್ ಆಕ್ಸಿಸ್ ಅಲ್ಲೇ ಆಕ್ಟ್ ಮಾಡ್ತಾ ಇಲ್ಲ, ಇಟ್ ಈಸ್ ಆಕ್ಟಿಂಗ್ ಇನ್ ಎ ಪ್ಲೇನ್. ಓಕೆನಾ? ಸೊ ನೀವಿಲ್ಲಿ ನಮ್ಮ ಕೋಆರ್ಡಿನೇಟ್ಸ್ ಬರೆದ್ರೆ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಆರಿಜಿನ್. ಓಕೆನಾ? ಸೊ ಈ 5 ನ್ಯೂಟನ್ ಫೋರ್ಸ್ ಎಲ್ಲಿ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ 5 ನ್ಯೂಟನ್ ಫೋರ್ಸ್ ಈಸ್ ಆಕ್ಟಿಂಗ್ ಇನ್ ಎ ಪ್ಲೇನ್. ಓಕೆನಾ? ಸೊ ಎಕ್ಸ್ ವೈ ಪ್ಲೇನ್ ಅಲ್ಲಿ 5 ನ್ಯೂಟನ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಅದನ್ನ ನಾವು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ಸ್ ಅಲ್ಲಿ ಮೂವ್ ಆಗ್ತಾ ಇದೆ ಅಥವಾ ಪಾಸಿಟಿವ್ ವೈ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಬಾಡಿ ಆ ಡೈರೆಕ್ಷನ್ಸ್ ಅಲ್ಲಿ ಮೂವ್ ಆಗೋದಿಲ್ಲ, ಪ್ಲೇನ್ ಅಲ್ಲಿ ಮೂವ್ ಆಗ್ಬಿಡುತ್ತೆ. ಓಕೆನಾ? ರೈಟ್. ಸೊ ಇವಾಗ ನಮ್ಗೆ ರಿಸಲ್ಟೆಂಟ್ ಫೋರ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈ ರಿಸಲ್ಟೆಂಟ್ ಫೋರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಇನ್ನೊಂದು ನಾನು ಇಲ್ಲಿ ನಿಮ್ಗೆ ಮನದಟ್ಟು ಮಾಡ್ಬಿಡ್ತೇನೆ. ನಾನಿಲ್ಲಿ ಫೋರ್ಸ್ ಅನ್ನೋದನ್ನ ಒಂದು ಎಕ್ಸಾಂಪಲ್ಸ್ ತಗೊಂಡಿದ್ದೇನೆ. ಇಟ್ ಈಸ್ ಎ ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ. ಓಕೆನಾ? ಸೊ ನಾವು ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿನ ಡೀಲ್ ಮಾಡ್ತಾ ಇರೋದ್ರಿಂದ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಸೊ ಅದಕ್ಕೆ ನಾನು ಫೋರ್ಸ್ ಅಂತಕ್ಕಂಥದ್ದನ್ನ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ನೀವು ವೆಲಾಸಿಟಿ ತಗೋಬಹುದು, ಆಕ್ಸಲರೇಷನ್ ತಗೋಬಹುದು, ಎಲೆಕ್ಟ್ರಿಕ್ ಫೀಲ್ಡ್ ತಗೋಬಹುದು, ಮ್ಯಾಗ್ನೆಟಿಕ್ ಫೀಲ್ಡ್ ತಗೋಬಹುದು. ಸೊ ಯಾವ್ದೆಲ್ಲ ವೆಕ್ಟರ್ ಕ್ವಾಂಟಿಟೀಸ್ ಇದೆಯೋ ಆ ಎಲ್ಲಾ ವೆಕ್ಟರ್ ಕ್ವಾಂಟಿಟೀಸ್ಗೂ ಕೂಡ ಈ ಲಾಸ್ ಆಫ್ ವೆಕ್ಟರ್ ಅಡಿಷನ್ಸ್ ಅಪ್ಲೈ ಆಗುತ್ತೆ. ಗೊತ್ತಾಗ್ತಾ ಇದೆಯಾ? ರೈಟ್. ಓಕೆ, ಇವಾಗ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಸರ್ ನೀವು ಅವಾಗಿಂದ ನೆಟ್ ಫೋರ್ಸ್ ಮತ್ತು ರಿಸಲ್ಟೆಂಟ್ ಫೋರ್ಸ್ ಅಂತ ಹೇಳ್ತಾ ಇದ್ದೀರಾ ಅಥವಾ ರಿಸಲ್ಟೆಂಟ್ ಫೋರ್ಸ್ ಅಂತ ಹೇಳ್ತಾ ಇದ್ದೀರಾ, ಆ ರಿಸಲ್ಟೆಂಟ್ ಫೋರ್ಸ್ ಅಂದ್ರೆ ಏನು ಅಂತಲೇ ನೀವು ಡಿಫೈನ್ ಮಾಡ್ಲಿಲ್ಲ ಅಂತ ಕ್ವಶನ್ ಕೇಳ್ಬೋದು. ನಾವು ಡಿಫೈನ್ ಮಾಡಿದೀವಾ? ಇಲ್ಲ, ಡಿಫೈನ್ ಮಾಡಿಲ್ಲ. ನಾವು ರಿಸಲ್ಟೆಂಟ್ ಫೋರ್ಸ್ ಅಂದ್ರೆ ಏನು ಅಂತ ಡಿಫೈನ್, ರಿಸಲ್ಟೆಂಟ್ ವೆಕ್ಟರ್ ಅಂದ್ರೆ ಏನು ಅಂತ ನಾವು ಡಿಫೈನ್ ಮಾಡಿಲ್ಲ. ಡಿಫೈನ್ ಕೂಡ ಮಾಡೋಣ. ಓಕೆ, ರೈಟ್. ಇವಾಗ ಸಿ ವಿದ್ಯಾರ್ಥಿಗಳೇ, ಲಾಸ್ ಆಫ್ ವೆಕ್ಟರ್ ಅಡಿಷನ್ಸ್ ಅಲ್ಲಿ ದೇರ್ ಆರ್ 3 laws. One is triangle law of vector addition. Another one is parallelogram law of vector addition. Third one is polygon law of vector addition. ಓಕೆನಾ? ಸೊ ನಮ್ಮ ಸಿಲೆಬಸ್ ಅಲ್ಲಿ
ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್ಸ್ ನ ಓದ್ತೀವಿ, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ಸ್ ನ ಓದ್ತೀವಿ. ಈ ಪಾಲಿಗಾನ್ ಲಾ ಆಫ್ ವೆಕ್ಟರ್ ಅಡಿಷನ್ಸ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋಸ್ಕರ ಓದ್ಲೇಬೇಕು. ಓಕೆನಾ, ರೈಟ್. ಸೊ ಈ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್ಸ್ ಅಂತ ಹೇಳಿದ್ರೆ ಎರಡು ವೆಕ್ಟರ್ಸ್ ಗಳನ್ನ ಆಡ್ ಮಾಡಿದಾಗ ಬರ್ತಕ್ಕಂಥ ರಿಸಲ್ಟೆಂಟ್ ಫೋರ್ಸ್ ಆಗಿರುತ್ತೆ ಅಥವಾ ರಿಸಲ್ಟೆಂಟ್ ವೆಕ್ಟರ್ ಆಗಿರುತ್ತೆ. ಸೊ ಫೋರ್ಸ್ ಇಸ್ ಜಸ್ಟ್ ಎನ್ ಎಕ್ಸಾಂಪಲ್. ಓಕೆನಾ. ಸೊ ಪ್ಯಾರಲೋಗ್ರಾಮ್ ವೆಕ್ಟರ್ ಅಡಿಷನ್ಸ್ ಅಲ್ಲೂ ಕೂಡ ಅಷ್ಟೇನೆ, ಎರಡು ವೆಕ್ಟರ್ಸ್ ಅನ್ನ ಆಡ್ ಮಾಡಿದಾಗ ಏನು ರಿಸಲ್ಟೆಂಟ್ ವೆಕ್ಟರ್ ಬರುತ್ತೋ ಅದನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಬಟ್ ಪಾಲಿಗಾನ್ ಲಾ ಆಫ್ ವೆಕ್ಟರ್ ಅಡಿಷನ್ಸ್ ಅಲ್ಲಿ ನಂಬರ್ ಆಫ್ ವೆಕ್ಟರ್ಸ್ ಆರ್ ಆಕ್ಟಿಂಗ್, ಮೋರ್ ದೆನ್ 2 ವೆಕ್ಟರ್ಸ್ ಆಕ್ಟ್ ಮಾಡಿದಾಗ ಅದರ ರಿಸಲ್ಟೆಂಟ್ ವೆಕ್ಟರ್ ಏನಿರುತ್ತೆ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡ್ತೀವಿ ಬೈ ಯೂಸಿಂಗ್ ಎ ಪಾಲಿಗಾನ್ ಲಾ ಆಫ್ ವೆಕ್ಟರ್ ಅಡಿಷನ್. ಓಕೆ, ಇವಾಗ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್. ಓಕೆ, ಸಿ ಈ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ನನ್ನ ಹತ್ರ ಇವಾಗ ಎರಡು ವೆಕ್ಟರ್ಸ್ ಗಳಿದೆ. ನಾನು ಜನರಲೈಸ್ ಮಾಡ್ಬಿಡ್ತೀನಿ ವಿದ್ಯಾರ್ಥಿಗಳ. ಇವಾಗ ಫೋರ್ಸ್ ನಾನು 5 ನ್ಯೂಟನ್ ಫೋರ್ಸ್ ಅಂತ ತಗೊಂಡೆ, 10 ನ್ಯೂಟನ್ ಫೋರ್ಸ್ ಅಂತ ತಗೊಂಡೆ. ಓಕೆನಾ, ರೈಟ್. ಸೊ ನೀವು ಇವಾಗ ಅಸಂಪ್ಷನ್ ಮಾಡಿ. ಸೊ ಇಲ್ಲಿ ಒಂದು ಪಿ ವೆಕ್ಟರ್ ಅಂತ ಇದೆ. ಓಕೆನಾ, ಸೊ ವೆಕ್ಟರ್ ಪಿ ಈಸ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ ಓ. ಓಕೆನಾ, ರೈಟ್. ಸೊ ಈ ವೆಕ್ಟರ್ ಪಿ ನ ನಾನು ಫೋರ್ಸ್ ಕೂಡ ಎಕ್ಸಾಂಪಲ್ ಆಗಿ ತಗೊಳ್ತೀನಿ. ಓಕೆನಾ, ಸೊ ಈ ವೆಕ್ಟರ್ ಪಿ ಏನಿದೆ ಇದನ್ನ ಮ್ಯಾಗ್ನಿಟ್ಯೂಡ್ ಬರೀರಿ ಅಂತ ಹೇಳಿದ್ರೆ ನೀವ್ ಹೆಂಗ್ ಬರೀತೀರಾ? ಸೊ ವೆಕ್ಟರ್ ಪಿ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ವೆಕ್ಟರ್ ಪಿ ಅಂಡ್ ಇಟ್ಸ್ ಡೈರೆಕ್ಷನ್ ಅಂತ ಬರೀತೀರಾ, ಹೌದಲ್ವಾ? ರೈಟ್. ಸೊ ಅದೇ ರೀತಿ ಇವಾಗ ಸೊ ಇದರ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತಪ್ಪ ಅಂದ್ರೆ ಜಸ್ಟ್ ಪಿ ಆಗಿರುತ್ತೆ. ಓಕೆನಾ, ನಾನೊಂದು ಮ್ಯಾಗ್ನಿಟ್ಯೂಡ್ ಆಫ್ ದ ಒಂದು ವೆಕ್ಟರ್ ನ ತಗೊಳ್ತೀನಿ. ಪಿ ಈಸ್ ಈಕ್ವಲ್ ಟು 10 ನ್ಯೂಟನ್. ಓಕೆನಾ, 10 ನ್ಯೂಟನ್. ಓಕೆ, ಸೊ ಪಿ ಈಸ್ ಈಕ್ವಲ್ ಟು 10 ನ್ಯೂಟನ್. ಅದೇ ರೀತಿ ಇನ್ನೊಂದು ವೆಕ್ಟರ್ ತಗೋಣ, ಕ್ಯೂ ವೆಕ್ಟರ್ ಅಂತ ನಾನು ಇಲ್ಲಿ ಕಾಲ್ ಮಾಡ್ತೀನಿ. ಜಸ್ಟ್ ಈ ಪಿ ವೆಕ್ಟರ್ ಮತ್ತು ಕ್ಯೂ ವೆಕ್ಟರ್ ಅನ್ನೋದು ನೊಟೇಷನ್ಸ್ ಅಷ್ಟೇ. ನೊಟೇಷನ್ಸ್ ಅಂತಲೂ ಹೇಳಲಿಕ್ಕಾಗಲ್ಲ, ಜಸ್ಟ್ ಜನರಲ್ ನೇಮ್ ಅಂತ ಹೇಳ್ಬೋದು ವೆಕ್ಟರ್ಸ್ ಗಳಿಗೆ. ಓಕೆನಾ, ಕ್ಯಾಪಿಟಲ್ ಲೆಟರ್ಸ್ ಇಂದ ನಾವು ಡಿನೋಟ್ ಮಾಡ್ತಾ ಇದೀವಿ ಮ್ಯಾಥಮೆಟಿಕ್ಸ್ ಅಲ್ಲಿ. ಓಕೆನಾ, ಸೊ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ಯೂ ವೆಕ್ಟರ್ ಅಂತ ಕೇಳಿದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ಯೂ ವೆಕ್ಟರ್ ಈಸ್ ಈಕ್ವಲ್ ಟು ಕ್ಯೂ ಈಸ್ ಈಕ್ವಲ್ ಟು 5 ನ್ಯೂಟನ್ ಅಂತ ನನ್ನ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ಓಕೆನಾ, ಸೊ ಮಾಡ್ಯುಲಸ್ ಆಫ್ ಪಿ ವೆಕ್ಟರ್ ಈಸ್ ಈಕ್ವಲ್ ಟು ಪಿ ಈಸ್ ಈಕ್ವಲ್ ಟು 10 ನ್ಯೂಟನ್. ಓಕೆನಾ, ರೈಟ್. ಸೊ ಇವಾಗ ಎರಡು ವೆಕ್ಟರ್ಸ್ ಗಳು ಒಂದು ಪಾಯಿಂಟ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ. ಇದ್ರ ರಿಸಲ್ಟೆಂಟ್ ನಾನು ಫೈಂಡ್ ಔಟ್ ಮಾಡ್ಬೇಕು ಇವಾಗ. ಓಕೆನಾ, ಸೊ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೀಸ್ ಟು ವೆಕ್ಟರ್ಸ್? ಲೆಟ್ ಮಿ ಕಾಲ್ ದಿಸ್ ಆಂಗಲ್ ಇಸ್ ಥೀಟಾ. ಓಕೆನಾ, ಅದೆಷ್ಟಾರ ಆಗಿರ್ಲಿ, 60 ಆಗಿರ್ಲಿ, 30 ಡಿಗ್ರಿ ಆಗಿರ್ಲಿ, 45 ಡಿಗ್ರಿ ಆಗಿರ್ಲಿ, 50 ಡಿಗ್ರಿ ಆಗಿರ್ಲಿ, ಥೀಟಾ ಅಂತ ಹೇಳಿ ಜನರಲೈಸ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಬೇಕಿದ್ರೆ ಎಕ್ಸಾಂಪಲ್ ನಿಮ್ಗೆ ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ ಅಂತ ನೀವು ತಗೋಬಹುದು. ಓಕೆನಾ, ರೈಟ್. ಇವಾಗ ಸಿ ನಾವು ವೆಕ್ಟರ್ ಅನ್ನ ನಾವು ಜೊಮೆಟ್ರಿಕಲಿ ರೆಪ್ರೆಸೆಂಟ್ ಮಾಡೋದು ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ? ದ ಲೆಂತ್ ಆಫ್ ದ ಲೈನ್ ವಿಲ್ ಗಿವ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ಹಾರೋ ಹೆಡ್ ವಿಲ್ ಗಿವ್ ದ ಡೈರೆಕ್ಷನ್, ಹೌದಲ್ವಾ? ಇವಾಗ ನನ್ನ ಹತ್ರ ಪಿ ಎಷ್ಟಪ್ಪ ಇದೆ? 10 ನ್ಯೂಟನ್ ಇದೆ. ಸೊ ನಾನು ಇವಾಗ 10 ನ್ಯೂಟನ್ ನ ರೆಪ್ರೆಸೆಂಟ್ ಮಾಡಬೇಕು. ನಾನು ಜೊಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಮಾಡ್ತೀನಿ ನಾನು ಇವಾಗ. ಸೊ ಏನ್ ಮಾಡ್ತೀನಿ ಅಂದ್ರೆ ಸ್ಕೇಲ್ ನ ಫಿಕ್ಸ್ ಮಾಡ್ತೀನಿ. ಈ ಸ್ಕೇಲ್ ನ ಹೆಂಗ್ ಫಿಕ್ಸ್ ಮಾಡೋದು ಅಂತ ಹೇಳಿದ್ರೆ, ಸೊ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 2 ನ್ಯೂಟನ್ ಅಂತ ಹೇಳಿ ನಾನು ಸ್ಕೇಲ್ ಅನ್ನ ಫಿಕ್ಸ್ ಮಾಡ್ತೀನಿ. 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 2 ನ್ಯೂಟನ್ ಆದ್ರೆ 10 ನ್ಯೂಟನ್ ಈಸ್ ಈಕ್ವಲ್ ಟು ಹೌ ಮೆನಿ ಸೆಂಟಿಮೀಟರ್? 5 ಸೆಂಟಿಮೀಟರ್, ಹೌದಲ್ಲ ಪ್ರಜಾ? ಇವಾಗ ಸೊ ಇದನ್ನ ಬೇಕಿದ್ರೆ ನೀವು ಓ ಎ ವೆಕ್ಟರ್ ಅಂತ ಅನ್ಕೊಳ್ಳಿ. ಓಕೆನಾ, ಸೊ ಓ ಎ ವೆಕ್ಟರ್ ಓಕೆನಾ ಈಸ್ ನಥಿಂಗ್ ಬಟ್ ಪಿ ವೆಕ್ಟರ್. ಸೊ 1 ಸೆಂಟಿಮೀಟರ್ ದಟ್ ಈಸ್ ಓಕೆ. ಸೊ 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್. ಸೊ 5 ಸೆಂಟಿಮೀಟರ್ ಆದ್ರೆ ಎಷ್ಟಾಯ್ತು ಮ್ಯಾಗ್ನಿಟ್ಯೂಡ್? 10 ನ್ಯೂಟನ್ ಆಯ್ತು. ಸೊ ನಮ್ಗೆ ಇವಾಗ ಪಿ ವೆಕ್ಟರ್ ನಮ್ಗೆ ಸಿಕ್ಬಿಡ್ತು, ಪಿ ವೆಕ್ಟರ್. ಓಕೆನಾ, ರೈಟ್. ಇವಾಗ ನೆಕ್ಸ್ಟ್ ಕ್ಯೂ ವೆಕ್ಟರ್. ಕ್ಯೂ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಎಷ್ಟು? 5 ನ್ಯೂಟನ್. ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 2 ನ್ಯೂಟನ್ ಆಗಿ ಪಿ ಇಸ್ ಈಕ್ವಲ್ ಟು 10 ನ್ಯೂಟನ್ ಆಗಿದ್ರೆ ಕ್ಯೂ ಎಷ್ಟು? ಕ್ಯೂ ನ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ಯೂ ವೆಕ್ಟರ್ ಇಸ್ ಈಕ್ವಲ್ ಟು 5 ನ್ಯೂಟನ್ ಆಗಿದ್ರೆ ಎಷ್ಟು ಸೆಂಟಿಮೀಟರ್ ಲೈನ್ ಹಾಕ್ಬೇಕು? 2.5 ಸೆಂಟಿಮೀಟರ್, ಹೌದಲ್ಲನಪ್ಪ? ರೈಟ್. ಸೊ ಇವಾಗ 2.5 ಸೆಂಟಿಮೀಟರ್. ಸೊ ನನಗೆ ಇವಾಗ ಆಂಗಲ್ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ, ಡೈರೆಕ್ಷನ್ಸ್ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇವಾಗ ಸೊ ಈ ಆಂಗಲ್ ಇದೆಯಲ್ವಾ, ಪ್ರೊಟ್ರಾಕ್ಟರ್ ತಗೊಳ್ಳಿ. ಪ್ರೊಟ್ರಾಕ್ಟರ್ ತಗೊಂಡು ಇಲ್ಲಿ ಪ್ಲೇಸ್ ಮಾಡಿ ಈ ಆಂಗಲ್ ನ ಎಷ್ಟಿದೆ ಅಂತ ಮೆಜರ್ ಮಾಡಿ, ಅಷ್ಟೇ ಆಂಗಲ್ ನ ಇಲ್ಲಿ ಮೆಜರ್ ಮಾಡಿ, ಥೀಟಾನ ಮೆಜರ್ ಮಾಡಿ ಅದನ್ನ ಪ್ಲೇಸ್ ಮಾಡಿ. ಓಕೆನಾ, ಸೊ ನಂತರ ಇವಾಗ ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ನ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಪ್ರೊಟ್ರಾಕ್ಟರ್ ನ ಇಟ್ಕೊಂಡು ಥೀಟಾನ ಮೆಜರ್ ಮಾಡ್ಕೊಳ್ಳಿ, ಥೀಟಾನ ಮೆಜರ್ ಮಾಡಿ ಸೊ ಏನ್ ಆಂಗಲ್ ಇದೆಯೋ ಆ ಆಂಗಲ್ ಗೆ ಪಾಯಿಂಟ್ ನ ಫಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನ್ ಮಾಡ್ಬೇಕು ಇವಾಗ? ನಾನು ಕ್ಯೂ ವೆಕ್ಟರ್ ನ ಲೆಂತ್ ನ ಮೆಜರ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್. ಕ್ಯೂ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ನ ಮೆಜರ್ ಮಾಡಬೇಕು. ಎಷ್ಟಿದೆ?
2.5 ಸೆಂಟಿಮೀಟರ್ ಇದೆ. ಯಾಕೆಂದ್ರೆ 1 ಸೆಂಟಿಮೀಟರ್ 2 ನ್ಯೂಟನ್ ಅಂತ ಆದ್ರೆ 5 ನ್ಯೂಟನ್ ಈಸ್ ಈಕ್ವಲ್ ಟು ಹೌ ಮಚ್? 2.5 ಸೆಂಟಿಮೀಟರ್. ಸೊ ಆ 2.5 ಸೆಂಟಿಮೀಟರ್ ನ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 2.5 ಸೆಂಟಿಮೀಟರ್. ಸೊ ನಂತರ ಇನ್ ವಿಚ್ ಡೈರೆಕ್ಷನ್ ಇಟ್ ಈಸ್ ಆಕ್ಟಿಂಗ್? ಇಟ್ ಈಸ್ ಆಕ್ಟಿಂಗ್ ಅಲಾಂಗ್ ಇನ್ ದಿಸ್ ಡೈರೆಕ್ಷನ್. ಹೌದಲ್ವಾ? ಸೊ ನಮ್ಗೆ ಇವಾಗ ಇದನ್ನ ಎ ಬಿ ಅಂತ ಕರಿತೀನಿ ನಾನು. ಎ ಬಿ ವೆಕ್ಟರ್ ನಥಿಂಗ್ ಬಟ್ ಇಟ್ ಈಸ್ ಕ್ಯೂ ವೆಕ್ಟರ್. ಓಕೆನಾ? ಸೊ ದಿಸ್ ಒನ್ ಈಸ್ ಪಿ ವೆಕ್ಟರ್ ಅಂಡ್ ದಿಸ್ ಒನ್ ಈಸ್ ಕ್ಯೂ ವೆಕ್ಟರ್. ಓಕೆನಾ? ಸಿ ಹೆಡ್ಡಿಂಗ್ ನೋಡಿ, ಏನಿದೆ ಹೆಡ್ಡಿಂಗು? ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್. ಟ್ರಯಾಂಗಲ್ ಅಂದ್ರೆ ಎಷ್ಟು ಸೈಡ್ಸ್ ಇರುತ್ತಪ್ಪ ರಜಾ? 3 ಸೈಡ್ಸ್ ಇರುತ್ತೆ. ಓಕೆನಾ? ಸೊ ನಮ್ಮ ಹತ್ರ ಆಲ್ರೆಡಿ 2 ಸೈಡ್ಸ್ ಇದೆ ಇವಾಗ. ಓಕೆನಾ? ಸೊ ಇನ್ನೊಂದು ಸೈಡ್ ಬೇಕು ಇವಾಗ. ಸೊ ರಿಸಲ್ಟೆಂಟ್ ನ ಫೈಂಡ್ ಔಟ್ ಮಾಡ್ಬೇಕು ಇವಾಗ. ಸೊ ರಿಸಲ್ಟೆಂಟ್ ನ ಹೆಂಗ್ ಫೈಂಡ್ ಔಟ್ ಮಾಡೋದು? ಸೊ ಜಾಯಿನ್ ಓ ಇಂದ ಈ ಬಿ ಗೆ ನೀವು ಜಾಯಿನ್ ಮಾಡ್ಬಿಡಿ. ಓಕೆನಾ? ಸೊ ಜಾಯಿನ್ ಮಾಡಿದ್ರೆ ಸೊ ನಮ್ಗೆ ರಿಸಲ್ಟೆಂಟ್ ವೆಕ್ಟರ್ ಸಿಗುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು ಇವಾಗ? ಸೊ ಜಾಯಿನ್ ದಿಸ್ ರಿಸಲ್ಟೆಂಟ್ ವೆಕ್ಟರ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ಡೈರೆಕ್ಷನ್ಸ್ ಹೇಗಿರುತ್ತೆ? ಈ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡುತ್ತೆ. ಓಕೆನಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ರಿಸಲ್ಟೆಂಟ್ ವೆಕ್ಟರ್, ದಟ್ ಈಸ್ ಆರ್ ವೆಕ್ಟರ್. ಓಕೆನಾ? ರೈಟ್. ಸೊ ಆ ರಿಸಲ್ಟೆಂಟ್ ವೆಕ್ಟರ್ ನಾನು ಆರ್ ವೆಕ್ಟರ್ ಅಂತ ನಾನು ಕರಿತಾ ಇದ್ದೀನಿ. ಸೊ ಇವಾಗ ಆರ್ ವೆಕ್ಟರ್ ಈಸ್ ಈಕ್ವಲ್ ಟು ಪಿ ವೆಕ್ಟರ್ ಪ್ಲಸ್ ಕ್ಯೂ ವೆಕ್ಟರ್. ಓಕೆನಾ? ರೈಟ್. ಸೊ ಆರ್ ವೆಕ್ಟರ್ ಈಸ್ ಈಕ್ವಲ್ ಟು ಪಿ ವೆಕ್ಟರ್ ಪ್ಲಸ್ ಕ್ಯೂ ವೆಕ್ಟರ್. ಹಾಗಿದ್ರೆ ಆರ್ ಏನಾಗುತ್ತೆ? ಪಿ ಪ್ಲಸ್ ಕ್ಯೂ ಆಗುತ್ತೆ. ಓಕೆನಾ? ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಆರ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ. P is the magnitude of P vector and Q is the magnitude of Q vector. ಓಕೆನಾ? ಸೊ ಜೊಮೆಟ್ರಿಕಲಿ ನಾವು ಇವಾಗ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್ಸ್ ಅನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಬಿಟ್ವಿ. ಸೊ ಟ್ರಯಾಂಗಲ್ ನ ಯೂಸ್ ಮಾಡಿಕೊಂಡು ಸೊ ವೆಕ್ಟರ್ ಅಡಿಷನ್ ನಾವು ಮಾಡ್ಬಿಟ್ವಿ. ಹೌದಲ್ವಾ? ಹಾಗಿದ್ರೆ ಸ್ಟೇಟ್ಮೆಂಟ್ ಏನೋ ಇದು? ಹೇಗೆ ಸ್ಟೇಟ್ ಮಾಡೋದು ಇವಾಗ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ಸ್ ಅನ್ನ? ಸೊ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಸ್ಟೇಟ್ಸ್ ದಟ್ ಇಫ್ ಟೂ ವೆಕ್ಟರ್ಸ್ ಓಕೆ ಆಕ್ಟಿಂಗ್ ಅಟ್ ಎ ಪಾಯಿಂಟ್, ಎರಡು ವೆಕ್ಟರ್ಸ್ ಗಳು ಆಕ್ಟ್ ಮಾಡ್ತಿದ್ದೇವೆ ಏನಪ್ಪ ರಜಾ? ಎಷ್ಟು ವೆಕ್ಟರ್? ಪಿ ವೆಕ್ಟರ್ ಮತ್ತು ಕ್ಯೂ ವೆಕ್ಟರ್. ಎಲ್ಲಿ ಆಕ್ಟ್ ಮಾಡ್ತಾ ಇದೆ? ಪಾಯಿಂಟ್ ಓ ನಲ್ಲಿ ಆಕ್ಟ್ ಮಾಡ್ತಾ ಇದೆ. ಓಕೆನಾ? ಸೊ ಇಫ್ ಟೂ ವೆಕ್ಟರ್ಸ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಹೌದಲ್ವಾ? ಸೊ ಮ್ಯಾಗ್ನಿಟ್ಯೂಡ್ ಇಲ್ಲೇ ಇದೆ. ಯಾವ ಮ್ಯಾಗ್ನಿಟ್ಯೂಡ್? ದಟ್ ಈಸ್ 10 ನ್ಯೂಟನ್ ಅಂತ ನಾವು ತಗೊಂಡಿದ್ವಿ. ಎಕ್ಸಾಂಪಲ್ 5 ನ್ಯೂಟನ್ ಅಂತ ತಗೊಂಡಿದೀವಿ. ಕ್ಯೂ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ 5 ನ್ಯೂಟನ್ ಅಂತ ತಗೊಂಡಿದೀವಿ. ಓಕೆನಾ? So they are acting at the same point. Otherwise represented by both magnitude and direction. Okay. So then taken in order ಅಂತ ಹೇಳ್ತೀವಿ. ಇವಾಗ ನಿಮಗೆ ಇವಾಗ ಕ್ವಶನ್ಸ್ ಇದೆ ಸರ್, ಟೇಕನ್ ಇನ್ ಆರ್ಡರ್ ಅಂದ್ರೆ ಏನು ಅಂತ ಹೇಳಿ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ. ಓಕೆನಾ? ಸೊ ರೈಟ್. ಸೊ ಲೆಟ್ ಮಿ ಕಂಪ್ಲೀಟ್ ದ ಸ್ಟೇಟ್ಮೆಂಟ್ ಆಫ್ ದಿಸ್ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್. ಸೊ ನೀವ್ ಹೆಂಗ್ ಬರೀಬೇಕು ವಿದ್ಯಾರ್ಥಿಗಳ ಆನ್ಸರ್ ಅಂತ ಹೇಳಿದ್ರೆ, ಸ್ಟೇಟ್ಮೆಂಟ್ ದ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್ ಸ್ಟೇಟ್ಸ್ ದಟ್ if two vectors acting at a point can be represented by both in magnitude and direction by the two sides of the triangle. ಹೌದಲ್ಲಪ್ಪ, ಎರಡು ಸೈಡ್ಸ್ ಅಷ್ಟೇ ಟ್ರಯಾಂಗಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ ಅಲ್ವಾ? ಪಿ ವೆಕ್ಟರ್ ಮತ್ತು ಕ್ಯೂ ವೆಕ್ಟರ್. ಟೂ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಟೇಕನ್ ಇನ್ ಆರ್ಡರ್ ಅಂತ ಹೇಳ್ತೀವಿ. ಓಕೆ. ದೆನ್ ದ ರಿಸಲ್ಟೆಂಟ್ ವೆಕ್ಟರ್ is represented both in magnitude and direction by the third side of the triangle taken in opposite order. Okay, so this will complete the statement of the triangle of vector addition. Okay na? So let me repeat again. Triangle law of vector addition states that if two vectors acting at a point can be represented by both magnitude and direction by the two sides of the triangle, then their taken in order, then their resultant vector represented both in magnitude and direction by the third side of the triangle taken in opposite order. ಓಕೆನಾ? ಸೊ ಇವಾಗ ನಿಮ್ಗೆ ವಿದ್ಯಾರ್ಥಿಗಳೇ ಡೌಟ್ ಇದೆ, ಏನಿದು ಟೇಕನ್ ಇನ್ ಆರ್ಡರ್, ಟೇಕನ್ ಇನ್ ಆಪೋಸಿಟ್ ಆರ್ಡರ್ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ, ಇಲ್ಲಿ ನಾನು ಪಿ ವೆಕ್ಟರ್ ಅನ್ನ ಹೆಡ್ ನ ಯಾವ್ದು ಕನೆಕ್ಟ್ ಮಾಡಿದೀನಿ ಅಂತ ಹೇಳಿದ್ರೆ ಕ್ಯೂ ವೆಕ್ಟರ್ ನ ಟೇಲ್ ಗೆ ಕನೆಕ್ಟ್ ಮಾಡಿದೀನಿ. ಓಕೆನಾ? ಸೊ ನಾವ್ ಯಾವುದೇ ವೆಕ್ಟರ್ ಅನ್ನ ಜೊಮೆಟ್ರಿಕಲಿ ಹೇಗ್ ಬರಿತೀವಿ? ಈ ತರ ಬರಿತೀವಿ ವೆಕ್ಟರ್ ಅನ್ನ. ಹೌದಲ್ವಾ? ರೈಟ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಹೆಡ್ ಆಫ್ ದ ವೆಕ್ಟರ್ ಅಂತ ಕರಿತೀವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಟೇಲ್ ಆಫ್ ದ ವೆಕ್ಟರ್ ಅಂತ ಕರಿತೀವಿ. ಸೊ ಹೆಡ್ ಆಫ್ ದ ಒನ್ ವೆಕ್ಟರ್ ಈಸ್ ಕನೆಕ್ಟೆಡ್ ಟು ದ ಟೇಲ್ ಆಫ್ ದ ಅನದರ್ ವೆಕ್ಟರ್. ದೇ ಆರ್ ಇನ್ ಆರ್ಡರ್.
Yes. ಹೌದಲ್ವಾ? ಸೊ ಹೆಂಗ್ ರೊಟೇಟ್ ಆಗ್ತದೆ? ಆಂಟಿ ಕ್ಲಾಕ್ ವೈ ಡೈರೆಕ್ಷನ್ಸ್ ಅಲ್ಲಿ, Yes, sir. ಹೌದಲ್ವಾ? ಇದು ಆಂಟಿ ಕ್ಲಾಕ್ ವೈ ಡೈರೆಕ್ಷನ್ಸ್ ಅಲ್ಲಿ ರೊಟೇಟ್ ಆಗ್ತಾ ಇದೆ, Yes, sir. ಹೌದಲ್ವಾ? ಸೊ ದೇ ಆರ್ ಇನ್ ಆರ್ಡರ್. ಓಕೆನಾ? ರಿಸಲ್ಟೆಂಟ್ ವೆಕ್ಟರ್ ಏನಾಗಿದೆ? ಅಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಇದೆ. Yes, sir. ಓಕೆನಾ? ಬಿಕಾಸ್ ಇಲ್ಲಿ ಹೆಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಈಸ್ ಕನೆಕ್ಟೆಡ್ ಟು ದ ಹೆಡ್ ಆಫ್ ದ ಕ್ಯೂ ವೆಕ್ಟರ್. Yes, sir. ಓಕೆನಾ? ದೇ ಆರ್ ಇನ್ ಆಪೋಸಿಟ್ ಸೈಡ್, ಅಪೋಸಿಟ್, Yes, sir. ಹೌದಲ್ವಾ? ಹೆಡ್ ಎರಡು ಕೂಡ ಅಪೋಸಿಟ್ ಆಗಿದಾವೆ. ಓಕೆನಾ? ಸೊ ದಟ್ಸ್ ವೈ ಇಟ್ ಇಸ್ ಟೇಕನ್ ಇನ್ ಅಪೋಸಿಟ್ ಆರ್ಡರ್ ಅಂತ ಹೇಳ್ತೀವಿ. ಸೊ ಇವಾಗ ಮೂರು ಸೈಡ್ ಕಂಪ್ಲೀಟ್ ಆಯ್ತು. ದ ರಿಸಲ್ಟೆಂಟ್ ವೆಕ್ಟರ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಗಿವನ್ ಟೂ ವೆಕ್ಟರ್ಸ್. ಓಕೆ, ಸೊ ಒಂದ್ಸಲ ಆ ಸ್ಟೇಟ್ಮೆಂಟ್ ನಾವು ಓದ್ಬಿಡಿ ಕೊನೆ ಎಂಡ್ ಅಲ್ಲಿ. ಇವಾಗ ಎಸ್ ಸ್ಟಾರ್ಟ್. If two vectors acting at a point can be represented both in magnitude and direction by the two sides of a triangle taken in order, then the resultant is represented both in magnitude and direction by the third side of the triangle taken in opposite order. ಹಾ, ನೀವು ಫಸ್ಟ್ ಬರೀಬೇಕಾದ್ರೆ ಆನ್ಸರ್ ಹೆಂಗ್ ಬರೀಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್ ಸ್ಟೇಟ್ಸ್ ದಾಟ್ ಅಂತ ಬರೀಬೇಕು. Okay, sir. ಓಕೆನಾ? ಸೊ ರೈಟ್. ಸೊ ಇವಾಗ ರಿಸಲ್ಟೆಂಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? Sir, magnitude of p vector plus magnitude of q vector. ಹಾ, ಆಗ್ ಮಾಡ್ಲಿಕ್ಕೆ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಜೊಮೆಟ್ರಿಕಲಿ ಮಾಡಬೇಕು ಅಂತ ಹೇಳಿದ್ರೆ ಸ್ಕೇಲ್ ತಗೊಳ್ಳಿ. ಸ್ಕೇಲ್ ತಗೊಂಡು ಓ ಇಂದ ಬಿ ವರ್ಗುನು ಲೆಂತ್ ಎಷ್ಟಿದೆ ಅಂತ ಮೆಜರ್ ಮಾಡಿ. ಓಕೆನಾ? ಆ ಲೆಂತ್ ನ ಮೆಜರ್ ಮಾಡಿದ್ದನ್ನ ಮಲ್ಟಿಪ್ಲೈ ವಿತ್ 2 ನ್ಯೂಟನ್ ನ ಮಲ್ಟಿಪ್ಲೈ ಮಾಡಿ. ಸೊ ಅವಾಗ ಏನ್ ಸಿಗುತ್ತೆ ನಿಮ್ಗೆ? ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಸಿಗುತ್ತೆ. ಸೊ ಮೆಜರ್ ದ ಲೆಂತ್ ಆಫ್ ದ p and ಆರ್ ವೆಕ್ಟರ್, measure the length of the r vector and multiply with the scale, that is 2 Newton. ಅವಾಗ ನಿಮ್ಗೆ it will give the magnitude of the resultant vector. ಸೊ ಅಕ್ಯುರೇಟ್ ಆಗಿ ನಿಮ್ಗೆ magnitude ಸಿಗುತ್ತೆ ನಿಮ್ಗೆ. Okay, sir. ಗೊತ್ತಾಗ್ತಿದೆಯಲ್ವಾ? ರೈಟ್. ಸೊ ದಿಸ್ ಕಂಪ್ಲೀಟ್ಸ್ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್. I hope all of you understood this triangle of vector addition. So let's move. Okay, ವಿದ್ಯಾರ್ಥಿಗಳೇ, ಸೊ ಇವಾಗ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಏನು ಅಂತ ನೋಡೋಣ. ಓಕೆ, ಸೊ ಐಲ್ ಟೇಕ್ ದ ಸೇಮ್ ಎಕ್ಸಾಂಪಲ್, ಫೋರ್ಸ್. ಓಕೆನಾ? ಸೊ ದೇರ್ ಆರ್ ಟೂ ವೆಕ್ಟರ್ಸ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ O. ಓಕೆನಾ? ಸೊ ಲೆಟ್ ಮಿ ಕಾಲ್ ದಟ್ ವೆಕ್ಟರ್ ಈಸ್ ಒನ್ ವೆಕ್ಟರ್ ಈಸ್ ಪಿ ವೆಕ್ಟರ್ ಅಂಡ್ ಅನದರ್ ವೆಕ್ಟರ್ ಈಸ್ ಕ್ಯೂ ವೆಕ್ಟರ್. ಸೊ ಇಲ್ಲಿ ಎರಡು ವೆಕ್ಟರ್ಸ್ ಗಳು ಆಕ್ಟ್ ಮಾಡ್ತಾ ಇದ್ದಾವೆ. ಸೊ ಜಸ್ಟ್ ಎನ್ ಎಕ್ಸಾಂಪಲ್, ಇವಾಗ ಈ ಪಿ ವೆಕ್ಟರ್ ಅನ್ನ ಮ್ಯಾಗ್ನಿಟ್ಯೂಡ್ ಆಫ್ ಪಿ ವೆಕ್ಟರ್ ಪಿ ಈಸ್ ಈಕ್ವಲ್ ಟು 10 ನ್ಯೂಟನ್ ಅಂತ ನೀವು ಅನ್ಕೊಳ್ಳಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಕ್ಯೂ ವೆಕ್ಟರ್ ಈಸ್ ಈಕ್ವಲ್ ಟು 5 ನ್ಯೂಟನ್ ಅಂತ ಅನ್ಕೊಳ್ಳಿ. ಓಕೆ, ಬಿಕಾಸ್ ಫೋರ್ಸ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಇಟ್ ಇಸ್ ಜಸ್ಟ್ ಎನ್ ಎಕ್ಸಾಂಪಲ್ ಫಾರ್ ವೆಕ್ಟರ್. ಓಕೆನಾ? ರೈಟ್. ಸೊ ಇವಾಗ ಎರಡು ವೆಕ್ಟರ್ಸ್ ಗಳು ದೇ ಆರ್ ಆಕ್ಟಿಂಗ್ ಅಟ್ ಎ ಸೇಮ್ ಪಾಯಿಂಟ್. ಹೌದಿಲ್ಲಪ್ಪ? ಇವಾಗ ಎರಡು ವೆಕ್ಟರ್ಸ್ ಗಳು ಇಲ್ಲಿ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇನ್ ವಿಚ್ ಡೈರೆಕ್ಷನ್ ದ ರಿಸಲ್ಟೆಂಟ್ ವೆಕ್ಟರ್ ವಿಲ್ ಆಕ್ಟ್? ಹಾ, ಮಿಡಲ್ ಅಲ್ಲಿ. ಸೊ ದ ರಿಸಲ್ಟೆಂಟ್ ವೆಕ್ಟರ್ ವಿಲ್ ಆಕ್ಟ್ ಅಲಾಂಗ್ ಇನ್ ದಿಸ್ ಡೈರೆಕ್ಷನ್. ಬಟ್ ಇದೇ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ನಾವು ಜನರಲ್ ನಾಲೆಜ್ ಇಂದ ನಮ್ಮ ಹೇಳ್ಬೋದು. ಬಟ್ ಎಷ್ಟು ಆಂಗಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ, ಯಾವ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೇಕಾದ್ರೆ, ಸೊ ನಮ್ಗೆ ಈ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ತುಂಬಾ ಹೆಲ್ಪ್ ಆಗುತ್ತೆ, ಬೇಕಾಗುತ್ತೆ. ಓಕೆನಾ? ರೈಟ್. ಸೊ ದೇರ್ ಆರ್ ಟೂ ವೆಕ್ಟರ್ಸ್ ಆರ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್. ಓಕೆನಾ? ಸೊ ಈ ಪ್ಯಾರಲೋಗ್ರಾಮ್ ಅಂತ ಹೇಳಿದ್ರೆ ಎಷ್ಟು ಸೈಡ್ಸ್ ಇರುತ್ತೆ ಪ್ಯಾರಲೋಗ್ರಾಮ್ ಅಲ್ಲಿ? 4 ಸೈಡ್ಸ್ ಇರ್ತವೆ. ಹೌದಲ್ಲೇನಪ್ಪ? ಇವಾಗ ಎರಡು ವೆಕ್ಟರ್ಸ್ ಗಳಿದೆ, ಪಿ ವೆಕ್ಟರ್ ಕ್ಯೂ ವೆಕ್ಟರ್. ಸ್ಕೇಲ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ, ಜೊಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ಸ್ಕೇಲ್ ದಟ್ ಈಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 2 ನ್ಯೂಟನ್. ಸೊ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 2 ನ್ಯೂಟನ್ ಆದ್ರೆ 10 ನ್ಯೂಟನ್ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ನಾನು ಎಷ್ಟು ಸೆಂಟಿಮೀಟರ್ ಲೈನ್ ಎಳಿಬೇಕು? 5 ಸೆಂಟಿಮೀಟರ್ ಲೈನ್ ಎಳಿಬೇಕು. ಹೌದೇನಪ್ಪ? ಸೊ ಇದು ಆರಿಜಿನ್. ಓಕೆನಾ? ಸೊ ರೈಟ್, 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್. ಸೊ ಇಟ್ ಈಸ್ ಆಕ್ಟಿಂಗ್ ಅಲಾಂಗ್ ಇನ್ ದಿಸ್ ಡೈರೆಕ್ಷನ್. ಓಕೆನಾ? ರೈಟ್. ಸೊ ಲೆಟ್ ಮಿ ರೆಪ್ರೆಸೆಂಟ್ ದಟ್ ಈಸ್ ಓ ಎ ಈಸ್ ನಥಿಂಗ್ ಬಟ್ ಪಿ ವೆಕ್ಟರ್. ಹೌದಲ್ವೇನಾ? ಓಕೆ, ಇವಾಗ ನಾನು ಕ್ಯೂ ವೆಕ್ಟರ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಹೌದಲ್ವಾ? ಸೊ ಮೆಜರ್ ದ ಆಂಗಲ್ ಇನ್ ಬಿಟ್ವೀನ್ ದ ಪಿ ವೆಕ್ಟರ್ ಅಂಡ್ ಕ್ಯೂ ವೆಕ್ಟರ್. ಒಂದು ಪ್ರೊಟ್ರಾಕ್ಟರ್ ತಗೊಳ್ಳಿ, ಆಂಗಲ್ ಅನ್ನ ಮೆಜರ್ ಮಾಡಿ. ಓಕೆನಾ? ಸೊ ಅಸ್ಯೂಮ್ ದಟ್ ಜಸ್ಟ್ ಎನ್ ಎಕ್ಸಾಂಪಲ್ ದಿಸ್ ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಇವಾಗ ಪ್ರೊಟ್ರಾಕ್ಟರ್ ನ ಇಡಿ. ಸೊ ಪ್ರೊಟ್ರಾಕ್ಟರ್ ನ ಇಟ್ಟು ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ ಅಂತ ನೀವು ಮೆಜರ್ ಮಾಡ್ಕೊಳ್ಳಿ. ಓಕೆನಾ? ಸೊ ಮೆಜರ್ ಮಾಡಿ ಆದ್ಮೇಲೆ ಇವಾಗ ಕ್ಯೂ ವೆಕ್ಟರ್ ಅನ್ನ ನಾನು ರೆಪ್ರೆಸೆಂಟ್ ಮಾಡಬೇಕು. ಸೊ ಕ್ಯೂ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಎಷ್ಟು? 5 ನ್ಯೂಟನ್. ಆಗಿದ್ರೆ ದ ಲೆಂತ್ ಆಫ್ ದ ಲೈನ್ ಶುಡ್ ಬಿ ಈಕ್ವಲ್ ಟು ಹೌ ಮಚ್? 2.5 ಸೆಂಟಿಮೀಟರ್. ಓಕೆನಾ? ಸೊ ಇವಾಗ ಈ 2.5 ಸೆಂಟಿಮೀಟರ್ ನ ಬರೀರಿ. ಸೊ 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 2.5 ಸೆಂಟಿಮೀಟರ್. ಸೊ ಇವಾಗ ನಮ್ಗೆ
ಕ್ಯೂ ವೆಕ್ಟರ್ ಕೂಡ ಸಿಕ್ತು. ಓಕೆನಾ? ಸೊ ಪಿ ವೆಕ್ಟರ್ ಸಿಕ್ತು, ಕ್ಯೂ ವೆಕ್ಟರ್ ಸಿಕ್ತು. ಎರಡು ವೆಕ್ಟರ್ಸ್ಗಳು ದೇ ಆರ್ ಆಕ್ಟಿಂಗ್ ಅಟ್ ದ ಸೇಮ್ ಪಾಯಿಂಟ್. ಒಂದೇ ಪಾಯಿಂಟ್ ಅಲ್ಲಿ ಎರಡು ವೆಕ್ಟರ್ಸ್ಗಳು ಆಕ್ಟ್ ಮಾಡ್ತಾ ಇದೆ. ಓಕೆನಾ? ಸೊ ನನ್ಗೆ ಇವಾಗ ಪ್ಯಾರಲೋಗ್ರಾಮ್ ಅಂತ ಹೇಳಿದ್ರೆ ಎಷ್ಟು ಸೈಡ್ಸ್ ಇರಬೇಕು? 4 ಸೈಡ್ಸ್ ಇರಬೇಕು. ಅಂಡ್ ಆಲ್ಸೋ ವಿ ನೋ ದಟ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಅಲ್ವಾ? ಹೌದಲ್ವಾ? ರೈಟ್. ಸೊ ಇವಾಗ ಏನ್ ಮಾಡಿ ಅಂತ ಹೇಳಿದ್ರೆ ಈ ಕ್ಯೂ ವೆಕ್ಟರ್ ಅನ್ನ ಇಲ್ಲಿ ಬರೀರಿ. ಓಕೆನಾ? ಸೊ ಆಂಗಲ್ ನ ಮೆಷರ್ ಮಾಡ್ಕೊಳ್ಳಿ. ರೈಟ್. ಸೊ ಆಂಗಲ್ ನ ಮೆಷರ್ ಮಾಡಿ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಜಸ್ಟ್ ಅನ್ ಎಕ್ಸಾಂಪಲ್. ಓಕೆನಾ? ಸೊ ಈ ಕ್ಯೂ ವೆಕ್ಟರ್ ಅನ್ನ ಇಲ್ಲಿ 2.5 ಸೆಂಟಿಮೀಟರ್ಗೆ ಮೆಷರ್ ಮಾಡಿ ಸೊ ಇಲ್ಲಿ ಇಟ್ಕೊಳ್ಳಿ. ಓಕೆನಾ? ಅದೇ ರೀತಿ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಗಿರೋದ್ರಿಂದ ಏನಾಗ್ತದೆ, ಇದು ಕೂಡ ಈಕ್ವಲ್ ಆಗಿರ್ಬೇಕು. ಓಕೆನಾ? ರೈಟ್. ಸೊ ಇವಾಗ ಇಲ್ಲಿ 10 ನ್ಯೂಟನ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ, ಇಲ್ಲಿ 5 ನ್ಯೂಟನ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ. ಇನ್ ವಿಚ್ ಡೈರೆಕ್ಷನ್ ದ ರಿಸಲ್ಟೆಂಟ್ ಫೋರ್ಸ್ ವಿಲ್ ಆಕ್ಟ್? along the diagonal of the parallelogram. ಹೌದಲ್ವಾ? ಸೊ along the diagonal of the parallelogram ಗೆ ಅಲ್ಲಿ ಆಕ್ಟ್ ಮಾಡುತ್ತೆ. ಓಕೆನಾ? ಸೊ ದೆನ್ ಡ್ರಾ ಎ ರಿಸಲ್ಟೆಂಟ್ ಫೋರ್ಸ್ ಅಲಾಂಗ್ ದ ಡಯಾಗನಲ್. ಓಕೆನಾ? ಸೊ ಇಲ್ಲಿ ರಿಸಲ್ಟೆಂಟ್ ಫೋರ್ಸ್ ಆಕ್ಟ್ ಮಾಡುತ್ತೆ. ಐ ವಿಲ್ ರೆಪ್ರೆಸೆಂಟ್ ದಟ್ ರಿಸಲ್ಟೆಂಟ್ ಫೋರ್ಸ್ ಈಸ್ ಆರ್ ವೆಕ್ಟರ್. ಓಕೆನಾ? ರೈಟ್. ಸೊ ಅರ್ಥ ಆಗ್ತಿದೆಯಲ್ವಾ? ಸೊ ದೆನ್ along the diagonal the resultant force will act. So what is the magnitude of the resultant force? R is equal to P plus Q. ಓಕೆನಾ? ಅಥವಾ R vector is equal to P vector plus Q vector. The sum of these two vector will give the one resultant vector, that is R vector. Right? So this R vector is equal to P vector plus Q vector. Okay? Right. So ಇವಾಗ ಪ್ಯಾರಲೋಗ್ರಾಮ್ ಲಾ ಕಂಪ್ಲೀಟ್ ಆಯ್ತು. ಹಾಗಿದ್ರೆ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಪ್ಯಾರಲೋಗ್ರಾಮ್ ಲಾ? ಅದು ನೋಡಿ ವಿದ್ಯಾರ್ಥಿಗಳೇ, ದ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಸ್ಟೇಟ್ಸ್ ದಟ್ ಇಫ್ ಟೂ ವೆಕ್ಟರ್ಸ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಬೈ ದ ಟೂ ಅಡ್ಜಸೆಂಟ್ ಸೈಡ್ಸ್ ಆಫ್ ದ ಪ್ಯಾರಲೋಗ್ರಾಮ್. ಟೂ ಅಡ್ಜಸೆಂಟ್ ಸೈಡ್ಸ್ ಆಫ್ ದ ಪ್ಯಾರಲೋಗ್ರಾಮ್ ಡ್ರಾನ್ ಫ್ರಮ್ ಎ ಪಾಯಿಂಟ್. ನೋಡಿ, ಒಂದೇ ಪಾಯಿಂಟ್ ಅಲ್ಲ ಎರಡು ವೆಕ್ಟರ್ಸ್ ನಾವು ಡ್ರಾ ಮಾಡಿದ್ದೀವಿ. ಹೌದಲ್ವಾ? ರೈಟ್. ಸೊ ಡ್ರಾನ್ ಫ್ರಮ್ ದ ಪಾಯಿಂಟ್. ರೈಟ್. ದೆನ್ ದೇರ್ ರಿಸಲ್ಟೆಂಟ್ ಈಸ್ ರೆಪ್ರೆಸೆಂಟೆಡ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಬೈ ದ ಡಯಾಗನಲ್ ಆಫ್ ದ ಪ್ಯಾರಲೋಗ್ರಾಮ್ ಡ್ರಾನ್ ಫ್ರಮ್ ದ ಸೇಮ್ ಪಾಯಿಂಟ್ ಅಲ್ಲೇ ನೀವು ಡ್ರಾ ಮಾಡಬೇಕು. ಇವಾಗ ನೀವು ರೈಸ್ ಮಾಡಬಹುದು, ಸರ್ ಯಾಕೆ ಸೇಮ್ ಪಾಯಿಂಟ್ ಅಲ್ಲೇ ರಿಸಲ್ಟೆಂಟ್ ವೆಕ್ಟರ್ ನಾನು ಡ್ರಾ ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಾವು ಪ್ಯಾರಲೋಗ್ರಾಮ್ ಅಂದ ತಕ್ಷಣನೇ ನಮ್ಗೆ ಅಲ್ಲಿ ಎರಡು ಡಯಾಗನಲ್ ಸಿಗುತ್ತೆ. ಹೌದಲ್ಲ ಪ್ರಜಾ? ಸೊ ಒಂದು ಡಯಾಗನಲ್ಲು ನೀವು ಇದನ್ನ ಸಿ ಅಂತ ಬೇಕಿದ್ರೆ ಕರೆದ್ಬಿಡಿ ಇಲ್ಲಿ. ಓಕೆನಾ? ಸೊ ಇದನ್ನ ಬಿ ಅಂತ ಕರೆದ್ಬಿಡಿ. ಸೊ ಅಲಾಂಗ್ ಓ ಸಿ ಒಂದು ಡಯಾಗನಲ್. ಸೊ ಇನ್ನೊಂದು ಡಯಾಗನಲ್ ಏನಿದೆ, ಎ ಬಿ ಇದೆ. ಓಕೆನಾ? ಸೊ ಬಟ್ ಪ್ರಾಕ್ಟಿಕಲ್ ಅಲ್ಲಿ ಏನಾಗ್ತಾ ಇದೆ, ಇಲ್ಲಿ ನಮ್ಗೆ ಇಲ್ಲಿ 10 ನ್ಯೂಟನ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ, ಇಲ್ಲಿ 5 ನ್ಯೂಟನ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ. ಹಾಗಿದ್ರೆ ರಿಸಲ್ಟೆಂಟ್ ಡೈರೆಕ್ಷನ್ ಯಾವ್ದು ಇರಬೇಕು? ರಿಸಲ್ಟೆಂಟ್ ವೆಕ್ಟರ್ ಡೈರೆಕ್ಷನ್ ಇನ್ ಬಿಟ್ವೀನ್ ಪಿ ವೆಕ್ಟರ್ ಅಂಡ್ ಕ್ಯೂ ವೆಕ್ಟರ್ ಇರಬೇಕು. ಸೊ ಹಾಗಾಗಿ ಏನಾಗುತ್ತೆ, ಈ ಡೈರೆಕ್ಷನ್ಸ್ ಅಲ್ಲಿ ರಿಸಲ್ಟೆಂಟ್ ವೆಕ್ಟರ್ ಆಕ್ಟ್ ಮಾಡಬೇಕು. ಇಟ್ ಈಸ್ ಅಲಾಂಗ್ ದ ಡಯಾಗನಲ್ ಡ್ರಾನ್ ಫ್ರಮ್ ದ ಸೇಮ್ ಪಾಯಿಂಟ್. ಗೊತ್ತಾಗ್ತಾ ಇದೆಯಾ? ಸೊ ಲೆಟ್ ಮಿ ರಿಪೀಟ್ ದ ಸ್ಟೇಟ್ಮೆಂಟ್ ಅಗೇನ್. ದ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಸ್ಟೇಟ್ಸ್ ದಟ್ if two vectors acting at a point can be represented both in magnitude and direction by the adjacent sides of the parallelogram drawn from a point. Okay, so then the resultant vector represented in both magnitude and direction by the diagonal of the parallelogram drawn from the same point. Okay na sir, ಇವಾಗ ಇದಿಷ್ಟು ಸ್ಟೇಟ್ಮೆಂಟ್ ಆಯ್ತು, ಎಕ್ಸ್ಪ್ಲನೇಷನ್ ಆಯ್ತು. ಹಾಗಿದ್ರೆ ನಾವು ಜೊಮೆಟ್ರಿಕಲಿ ಹೆಂಗ್ ಮೆಜರ್ ಮಾಡ್ತೀವಿ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್? ಸ್ಕೇಲ್ ತಗೊಳ್ಳಿ, ಸ್ಕೇಲ್ ತಗೊಂಡು ಲೆಂತ್ ನ ಮೆಜರ್ ಮಾಡಿ, ಓಸಿ ಲೆಂತ್ ನ ಮೆಜರ್ ಮಾಡಿ, ಮಲ್ಟಿಪ್ಲೈ ವಿತ್ 2 ನ್ಯೂಟನ್. ಓಕೆನಾ? ಸೊ ನಿಮ್ಗೆ ಇವಾಗ ಯು ವಿಲ್ ಗೆಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್. ಓಕೆನಾ? ರೈಟ್. ಸೊ ಸ್ಟೂಡೆಂಟ್ಸ್, ನಾನು ಅನ್ಕೊಂತೀನಿ ನಿಮ್ಗೆ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಮತ್ತು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್, ಸೊ ಎರಡು ಲಾಗಳು ನಿಮ್ಗೆ ಲಾಸ್ಗಳು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಈ ಎರಡು ಲಾಸ್ಗಳನ್ನ, ಸ್ಟೇಟ್ಮೆಂಟ್ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ? ಮಿನಿಮಮ್ 2 ಸಲ ಬರೀರಿ. ಓಕೆ, ಎಕ್ಸ್ಪ್ಲನೇಷನ್ ಕೂಡ ಬರೀರಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರು ನೀವು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನಮಗೆ ಕಮೆಂಟ್ ಹಾಕ್ಬೋದು. ಸೊ ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ, ನೀವು 2 ನೋಟ್ಸ್ಗಳನ್ನ ನೀವು ಮೇಂಟೈನ್ ಮಾಡಬೇಕು. ಒಂದು ಕ್ಲಾಸ್ ನೋಟ್ಸ್, ಒಂದು ಫಾರ್ಮುಲಾ ಬುಕ್. ಸೊ ಏನೆಲ್ಲ ಕ್ಲಾಸಸ್ ಆಗುತ್ತೋ, ಎಕ್ಸ್ಪ್ಲನೇಷನ್ ಆಗುತ್ತೋ ಅದನ್ನ ಕ್ಲಾಸ್ ನೋಟ್ಸ್ ಅಲ್ಲಿ ಬರೀರಿ.
ಓಕೆನಾ. ಸೊ ಫಾರ್ಮುಲಾ ಬುಕ್ಕಲ್ಲಿ ಯಾವುದೆಲ್ಲ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನೋ ಅದನ್ನು ಫಾರ್ಮುಲಾ ಬುಕ್ಕಲ್ಲಿ ಬರೀರಿ. ಸೊ ಆ ಫಾರ್ಮುಲಾ ಬುಕ್ಕು ನಿಮಗೆ ಅಟ್ ದ ಎಂಡ್ ಆಫ್ ದ ಇಯರ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಆ ಫಾರ್ಮುಲಾ ಬುಕ್ನ ಗ್ಲಾನ್ಸ್ ಮಾಡ್ಕೊಂಡು ಹೋದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಪ್ರಿಪೇರ್ ಆಗಲಿಕ್ಕೆ. ಓಕೆನಾ. ಸೊ ಇಷ್ಟು ಹೇಳ್ತಾ ಈ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀವಿ. ಸೊ ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.